ವೀಕ್ಷಕರೇ, ನಾವೀಗ ಉಡುಪಿ ಜಿಲ್ಲೆಯ ಬ್ರಹ್ಮಾವರದ ಸಮೀಪ ಇದ್ದೇವೆ. ಬ್ರಹ್ಮಾವರದಲ್ಲಿ ಎಲ್ಲರಿಗೂ ಸಂತಸ ಸುದ್ದಿ ಎಂಬಂತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಬ್ರಹ್ಮಾವರ ತಾಲೂಕು ಘಟಕ ಈ ದಿನ ಉದ್ಘಾಟನೆಗೊಂಡಿರುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಂಘಟನೆಗೆ ಸಂಬಂಧಪಟ್ಟಂತೆ ಜಿಲ್ಲಾ ಘಟಕ ಹಾಗೂ ವಿವಿಧ ತಾಲೂಕು ಘಟಕದ ಪದಾಧಿಕಾರಿಗಳು ಆಗಮಿಸಿದ್ದಾರೆ. ಹಾಗೆ ನಮ್ಮ ಜೊತೆ ಈಗ ನಮ್ಮ ಉಡುಪಿ ಜಿಲ್ಲೆಯ ಅಧ್ಯಕ್ಷರಿದ್ದಾರೆ. ಸಂಘಟನೆಯ ನಿಲುವುಗಳ ಬಗ್ಗೆ ಅವರೊಂದೇ ಕೇಳಿ ತಿಳಿಯೋಣ. ಸರ್ ನಮಸ್ತೆ. ಉಡುಪಿ ಜಿಲ್ಲೆಯಲ್ಲಿ ಸರ್ವರು ಹೆಮ್ಮೆ ಪಡುವಂಥ ಗರ್ವದಂಥ ವಿಚಾರ ಅಂತ ಹೇಳಿ ಕೂಡ ತಪ್ಪಾಗಲಿಕ್ಕಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಉಡುಪಿ ಜಿಲ್ಲೆಯಲ್ಲಿ ಬಹಳ ಮಹತ್ವದ ರೀತಿಯಲ್ಲಿ ಕೊಂಡೊಯ್ಯುತ್ತಿದ್ದೀರಾ. ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿರುವಂಥ ತಾವು ಈ ಬ್ರಹ್ಮಾವರ ತಾಲೂಕು ಘಟಕ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡಿರ್ತೀರ. ಸರ್, ನಿಮ್ಮ ಮುಂದಿನ ಯೋಜನೆಗಳು ಹಾಗೂ ತಮ್ಮಿಂದ ಏನು ನಿರೀಕ್ಷಿಸಬಹುದು ಕನ್ನಡಿಗರಾದಂಥ ನಮ್ಮಂಥ ಸಾರ್ವಜನಿಕರು? ಇವತ್ತು ನೋಡಿ, ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀಯುತ ನಾರಾಯಣಗೌಡರು ಒಂದು ಬೆರಳೆಣಿಕೆಯಷ್ಟು ಜನರಲ್ಲಿ ಆರಂಭ ಮಾಡಿದ ಸಂಘಟನೆ ಇವತ್ತು ರಾಜ್ಯದಲ್ಲಿ 76 ಲಕ್ಷ ಕಾರ್ಯಕರ್ತರು ಇವತ್ತಿದ್ದಾರೆ. ಇವತ್ತು ಸಂಘಟನೆಗಳೇ ಎಷ್ಟೇ ಇರಲಿ, ಅದು ಬೇರೆ ವಿಚಾರ. ಆದರೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೇಳುವಂಥದ್ದು ಒಂದು ಸರ್ಕಾರವನ್ನು ಇವತ್ತು ನಿದ್ದೆಗೆಡಿಸುವಂಥ ಒಂದು ಸಂಘಟನೆ ಇದ್ದರೆ ಕರ್ನಾಟಕದಲ್ಲಿ, ಅದು ಮಾನ್ಯ ನಾರಾಯಣಗೌಡರ ನೇತೃತ್ವದ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಕೇವಲ ಹೋರಾಟಗಳನ್ನು ಮಾತ್ರ ಸುಮ್ಮನೆ ಯಾವುದೋ ಒಂದು ರಸ್ತೆ ಬದಿಯಲ್ಲಿ ಇನ್ನೊಂದು ಮತ್ತೊಂದು ಹೋರಾಟಗಳು ಮಾಡ್ಕೊಂಡು ಬರಲಿಲ್ಲ. ಹೋರಾಟ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಬಿಸಿ ಮುಟ್ಟಿ ಸರ್ಕಾರಕ್ಕೆ ಮನವಿ ಮಾಡಿದಂಥ ಎಲ್ಲ ಒಂದು ಕಾರ್ಯಕ್ರಮಗಳು ಇವತ್ತು ಸರ್ಕಾರ ಈಡೇರಿಸಿದೆ. ಯಾಕಂತ ಹೇಳಿದರೆ ಕರವೇನ ಇವತ್ತು ಕರ್ನಾಟಕದಲ್ಲಿ ನಾಡು ನುಡಿ ವಿಚಾರ ಬಂದಾಗ ಒಂದು ಭಯಂಕರವಾದ ಯಾವ ಮಟ್ಟ ಹೋರಾಟಕ್ಕೂ ಅಂದರೆ ಸ್ನೇಹಕ್ಕೂ ಸಿದ್ಧ, ಸಮರಕ್ಕೂ ಬದ್ಧ ಅಂತ ಹೇಳುವಂಥ ಒಂದು ನಾಣ್ಣುಡಿಯೊಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಕಾರ್ಯನಿರ್ವಹಿಸ್ತಿದೆ. ನಾರಾಯಣಗೌಡರು ಇವತ್ತು ನಮಗೆ ಶಕ್ತಿ. ಯಾಕಂತ ಹೇಳಿದರೆ ಇವತ್ತು 31 ಜಿಲ್ಲೆಗಳಲ್ಲೂ 224 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಕಾರ್ಯನಿರ್ವಹಿಸ್ತಿದ್ದೇವೆ. ಹಾಗಾಗಿ ಇವತ್ತು ಯಾವುದೇ ಜಿಲ್ಲೆಗಳಲ್ಲಿ, ಯಾವುದೇ ತಾಲೂಕು ಕೇಂದ್ರಗಳಲ್ಲಿ ಏನೇ ಒಂದು ಅನ್ಯಾಯಗಳಾದರೂ ಕೂಡ ರಾಜ್ಯ ಮಟ್ಟದಲ್ಲೂ ಕೂಡ ಏನೇ ಒಂದು ದೊಡ್ಡ ಹೋರಾಟಗಳು ಇದ್ದರೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಾಗ 31 ಜಿಲ್ಲೆಗಳಿಂದಲೂ ಕೂಡ ಸೈನಿಕರಂತೆ ನಾವು ಲಕ್ಷಾಂತರ ಕಾರ್ಯಕರ್ತರು ನಾವು ಬೆಂಗಳೂರಲ್ಲಿ ಸೇರ್ತೇವೆ. ಮತ್ತು ಕರವೇ ಅಂತ ಹೇಳ್ತಕ್ಕಂಥದ್ದು ಒಂದು ದೊಡ್ಡ ಶಕ್ತಿಯಾಗಿದೆ. ಹಾಗಾಗಿ ಉಡುಪಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಒಂದು ಯಾವ ಮಟ್ಟದ ಹೋರಾಟಕ್ಕೂ ಇವತ್ತು ಸಿದ್ಧರಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಸರ್ಕಾರಿ ಕೆಲಸಗಳಲ್ಲಿ ಇವತ್ತು ಕೆಲಸಗಳು ಸರಿ ಮಾಡ್ತಾ ಇಲ್ಲ, ಬೇಜವಾಬ್ದಾರಿತನದಿಂದ ಮತ್ತು ಲಂಚಕ್ಕೆ ಬೇಡಿಕೆ ಇಡುವಂಥದ್ದು. ನೋಡಿ, ಈಗ ಒಂದು ನಗರಸಭೆಯಲ್ಲಿ ಸಮಯಕ್ಕೆ ಸರಿಯಾಗಿ ಯಾವ ಅಧಿಕಾರಿಗಳು, ಯಾವ ಸಿಬ್ಬಂದಿಗಳು ಬರುವುದಿಲ್ಲ. ಪುರಸಭೆಗಳಲ್ಲಿ, ಪಂಚಾಯಿತಿಗಳಲ್ಲಿ ಜನಸಾಮಾನ್ಯರು ಇವತ್ತು ಅವರ ದಿನನಿತ್ಯ ಕೆಲಸಗಳಲ್ಲಿ ಒದ್ದಾಡ್ತಿದ್ದಾರೆ. ಒಂದು ಅಧಿಕಾರಿಯಲ್ಲಿ ಒಂದು ಕೆಲಸ ಆಗಬೇಕಾದ್ರೆ ತಿಂಗಳಾನುಗಟ್ಟಲೆ ಒದ್ದಾಡ್ತಿದ್ದಾರೆ. ಅದ್ರ ಬಗ್ಗೆ ಯಾರು ನಮ್ಮ ರಾಜಕೀಯದ ನಾಯಕರುಗಳಂತೂ ಅದ್ರ ಬಗ್ಗೆ ಚಕಾರವೇ ಎತ್ತಲ್ಲ. ಯಾಕಂತೇಳಿ ಅವರ ಸುದ್ದಿ ನಾನು ಮಾತಾಡಲಿಕ್ಕೆ ಬಯಸಲ್ಲ. ಯಾಕಂತೇಳಿದರೆ ಅವರು ಸರ್ಕಾರವನ್ನು ಒಂದು ಎಚ್ಚರಿಸುವಂಥ ಕೆಲಸ ಶಾಸಕರುಗಳಿಂದ ಆಗಬೇಕು, ಸಂಸದರಿಂದ ಆಗಬೇಕು. ನೋಡಿ, ಉಡುಪಿ ಜಿಲ್ಲೆಯಲ್ಲಿ ಮರಳು ಮತ್ತು ಕೆಂಪು ಕಲ್ಲಿನದ ಅತ್ಯಂತ ದೊಡ್ಡ ಸಮಸ್ಯೆ ಇದೆ. ಅದು ನಮ್ಮ ಇಲ್ಲಿ ಲೋಕಲ್ ಇಲ್ಲಿದ ಸಮಸ್ಯೆ. ಅದ್ರ ಬಗ್ಗೆ ಕೂಡ ಇಲ್ಲಿ ಶಾಸಕರು ಗಮನ ಹರಿಸೋದೇ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಅಥವಾ ಯಾರಾದರೂ ಲಂಚಕ್ಕೆ ಬೇಡಿಕೆ ಇಟ್ಟರೆ ಈಗ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ನಾವು ಇನ್ನೊಂದು ನಮ್ಮ ಕರವೇ ನಡೆ ಪಂಚಾಯತ್ ಕಡೆಗೆ ಅಂಥೇಳಿ ಒಂದು ಅಭಿಯಾನವನ್ನು ಹಮ್ಮಿಕೊಳ್ಳಲಿಕ್ಕಿದ್ದೇವೆ. ಹಾಗಾಗಿ ನಾಡು ನುಡಿ ವಿಚಾರ ಬಂದಾಗ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲೂ ರಾಜಿ ಇಲ್ಲ. ಎಲ್ಲ ತಾಲೂಕುಗಳಲ್ಲೂ ಕೇವಲ 2 ತಾಲೂಕು ಬಾಕಿ ಇದೆ ಈಗ. ಮತ್ತು ಎಲ್ಲ ಇನ್ನು ಹೆಬ್ರಿ ಒಂದು ಕ್ಷಮೆ ಇರಲಿ, ಹೆಬ್ರಿ ಒಂದು ತಾಲೂಕು ಮತ್ತು ಉಡುಪಿ 2 ತಾಲೂಕುಗಳಲ್ಲಿ ತಾಲೂಕು ಅಧ್ಯಕ್ಷಗಳ ನೇಮಕ ಆಗಲಿಕ್ಕಿದೆ. ಅದಾದ ನಂತರ ದೊಡ್ಡ ಯಾವ ಮಟ್ಟದ ಹೋರಾಟ ಮಾಡಲಿಕ್ಕೂ ಕರವೇ ಇವತ್ತು ಹಿಂಜರಿಲ್ಲ ಅಂತ ಹೇಳ್ತಾ, ನಮ್ಮ ಹಿಂದೆ ನಾರಾಯಣಗೌಡರು ದೊಡ್ಡ ಶಕ್ತಿಯಾಗಿದ್ದಾರೆ. ಹಾಗಿರುವಾಗ ನಮಗೆ ಯಾವುದೇ ಭಯ ಇಲ್ಲ ಅಂತ ಹೇಳ್ತಾ ಇವತ್ತು ಸುಜಿತ್ ಡಿಸೋಜ ಅವರಿದ್ದಾರೆ. ಬ್ರಹ್ಮಾವರ ತಾಲೂಕು ಘಟಕನ ಅತ್ಯಂತ ಯಶಸ್ವಿಯಾಗಿ ಇವತ್ತು ಉದ್ಘಾಟನೆ ಆಗಿದೆ. ಮುಂದಿನ ದಿನಗಳಲ್ಲಿ ಬ್ರಹ್ಮಾವರದಲ್ಲಿ ಒಂದು ಒಳ್ಳೆಯ ಕರವೇ ಕಟ್ಟುವಲ್ಲಿ ಸುಜಿತ್ ಡಿಸೋಜ ಅವರ ಪಾತ್ರ ಮುಖ್ಯವಾಗಿರ್ತದೆ ಅಂತ ಹೇಳಲಿಕ್ಕೆ ನಾನು ಸಂದರ್ಭದಲ್ಲಿ ಬಯಸ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಕನ್ನಡಿಗರಿಗೆ ಅನ್ಯಾಯವಾದರೆ ಸ್ನೇಹಕ್ಕೆ ಸಿದ್ಧರಾಗಿರುವಂಥ ನಾವುಗಳು ಸಮರಕ್ಕೂ ಬದ್ಧ ಎಂಬಂಥ ನುಡಿಗಳನ್ನು ಹೇಳಿದ್ದಾರೆ ಉಡುಪಿ ಜಿಲ್ಲಾಧ್ಯಕ್ಷರು. ಯಾವ ರೀತಿಯಾಗಿ ನಮ್ಮ ಜಿಲ್ಲೆಯ ಕನ್ನಡಿಗರಿಗೆ ಯಾವುದೇ ಅಧಿಕಾರಿ ವರ್ಗಗಳಿಂದ ಅನ್ಯಾಯಕ್ಕೆ ಈಡಾದರೆ ನಾವು ಯಾವುದೇ ರೀತಿಯ ಹೋರಾಟಕ್ಕೆ ಬದ್ಧ ಎಂಬ ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇದೀಗ ನೂತನವಾಗಿ ಬ್ರಹ್ಮಾವರ ತಾಲೂಕು ಘಟಕ ಈ ದಿನ ಉದ್ಘಾಟನಾ ಕಾರ್ಯಕ್ರಮ ಆಗಿದೆ. ಆ ತಾಲೂಕು ಘಟಕದ ಅಧ್ಯಕ್ಷರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ಸುಜಿತ್ ಡಿಸೋಜ.
ತಾಲೂಕು ಅಧ್ಯಕ್ಷರಾಗಿ ನೀವು ಆಯ್ಕೆಯಾಗಿದ್ದೀರಾ. ನಿಮ್ಮ ನಡೆ ಅಥವಾ ನೀವು ಏನು ಹೇಳ ಬಯಸ್ತೀರಿ? ಮುಂದಿನ ದಿನಗಳಲ್ಲಿ ಇಲ್ಲಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತದೆ. ಈ ಬ್ರಹ್ಮವರ ಘಟಕ ಏನುಂಟು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತದೆ. ನಗರಸಭೆ ಇನ್ನೂ ಆಗಲಿಲ್ಲ. ಎಲ್ಲ ಪಂಚಾಯತಿಗೆ ಹೋಗಿ ನಾವು ಒಂದು ಒಳ್ಳೆ ಕೆಲಸವನ್ನು ಇದು ಮಾಡ್ತಿದ್ದೇವೆ ಅಂತೇಳಿ, ನಾಡು ನುಡಿ ಮಾಡ್ತೇವೆ ಅಂತೇಳಿ ಹೇಳಲು ಬಯಸ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಇದೀಗ ನಾನು ಬ್ರಹ್ಮವರ ತಾಲೂಕು ಘಟಕ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ನನ್ನ ತಾಲೂಕಿನಲ್ಲಿ ಆಗುವ ಅನ್ಯಾಯಗಳಿಗೆ ನನ್ನ ಜಿಲ್ಲಾ ಹಾಗೂ ಮೇಲ್ದರ್ಜೆಯ ನಾಯಕರ ಮಾರ್ಗದರ್ಶನವನ್ನು ಪಡೆದು ನ್ಯಾಯಯುತವಾದ ಹೋರಾಟಕ್ಕೆ ಸದಾ ಸಿದ್ಧನಾಗಿರುತ್ತೇನೆ ಎನ್ನುವುದರ ಬಗ್ಗೆ ಹೇಳ್ತಿದ್ದಾರೆ. ಅದೇ ನೋಡೋಣ. ಸರ್ ನಮಸ್ತೆ. ರಾಘವೇಂದ್ರ ಶೆಟ್ಟಿ ಅಂತ, ಕುಂದಾಪುರ ತಾಲೂಕು ಅಧ್ಯಕ್ಷ. ಸರ್, ನಿಮ್ಮ ನಡೆಯ ಬಗ್ಗೆ ಏನಾದರೂ ಹೇಳೋದಾದ್ರೆ ಏನು ಹೇಳ್ತೀರಿ? ಇಲ್ಲ, ನಮಗೆ ಮುಂದಿನ ದಿನದಲ್ಲಿ ಭಾಳಷ್ಟು ಹೋರಾಟ ಇದೆ ಕುಂದಾಪುರದಲ್ಲಿ. ಮೊನ್ನೆಷ್ಟೇ ನಾವೊಂದು ನಮ್ಮ ಶಾಶ್ವತ ಧ್ವಜಕಟ್ಟೆ ಬಗ್ಗೆ ಹೋರಾಟ ಮಾಡಿದ್ದು. ಬಟ್ ಆ ಹೋರಾಟಕ್ಕೆ ತಕ್ಕ ಪ್ರತಿಫಲ ನಮಗೆ ಇನ್ನೂ ಸಿಕ್ಕಿಲ್ಲ. ಏನಕ್ಕೆ ಅಂದರೆ ನಮ್ಮ ಕುಂದಾಪುರ ಅನ್ನೋದು ಈಗ ಪ್ರಪಂಚದಾದ್ಯಂತ ಇದೊಂದು ದೊಡ್ಡ ಹೆಸರುವಾಸಿಯಾಗಿದೆ. ಬಟ್ ಅಲ್ಲಿ ನಾವು ಬರೀ ಕನ್ನಡ ಮಾತಾಡುವಂಥ ಜಾಗದಲ್ಲಿ ನಮಗೆ ಕನ್ನಡದ ಶಾಶ್ವತ ಧ್ವಜಕಟ್ಟೆ ನಿರ್ಮಾಣ ಮಾಡಲೇ ಅವಕಾಶ ಇಲ್ಲ ನಮಗೆ. ಓಕೆ, ಹಾಗಾಗಿ ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟ ನಾವು ಮಾಡಿ ನಾವು ನಮ್ಮ ಶಾಶ್ವತ ಧ್ವಜಕಟ್ಟೆ ಮಾಡೇ ಮಾಡ್ತೀವಿ. ಮತ್ತು ಪುರಸಭೆ ಇರಲಿ ಅಥವಾ ಗ್ರಾಮ ಪಂಚಾಯತ್ ಇರಲಿ, ಬಹಳಷ್ಟು ಸಮಸ್ಯೆಗಳಿದೆ ಕುಂದಾಪುರದಲ್ಲಿ ನಾವೀಗ. ಸೊ ಮುಂದಿನ ದಿನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾವು ಪ್ರತಿಯೊಬ್ಬ ಇದ್ದಾರೆ ಸದಾಕಾಲ ಚಟುವಟಿಕೆಯಲ್ಲಿ ಇರುವಂಥ ಅವರ ಬಗ್ಗೆ ಸಂಘಟನೆಯಲ್ಲಿ ಅವರ ಚಟುವಟಿಕೆ ಬಗ್ಗೆ ಕೇಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್, ತಮ್ಮ ಹೆಸರು? ರಾಜೇಶ್ ಪೂಜಾರಿ, ಬೈಂದೂರು ತಾಲೂಕು ಅಧ್ಯಕ್ಷರು. ಸರ್, ನೀವು ಸಂಘಟನೆ ವತಿಯಿಂದ ಸಾರ್ವಜನಿಕರಿಗೆ ಏನು ಮಾಹಿತಿಯನ್ನು ನೀಡಬಯಸ್ತೀರಿ? ಈಗ ಸಂಘಟನೆ ಎನ್ನುವುದು ನಮಗೆ ಪ್ರಾಮುಖ್ಯವಾಗಿ ಬೇಕಾಗಿದೆ. ಮೊದಲು ಬೆಂಗಳೂರು ನಗರದಲ್ಲಿ ಎಲ್ಲ ಕನ್ನಡದ ಸಮಸ್ಯೆ ಇತ್ತು. ಇವಾಗ ನಮ್ಮ ಜಿಲ್ಲೆಯಲ್ಲಿಯೂ ನಮ್ಮ ತಾಲೂಕಲ್ಲಿ ಬಂದು ಈಗ ಸಮಸ್ಯೆ ಶುರುವಾಗಿದೆ. ಅದಕ್ಕೋಸ್ಕರ ನಾವು ಬೈಂದೂರು ತಾಲೂಕು ವತಿಯಿಂದ ಮುಂದಿನ ದಿನಗಳಲ್ಲಿ ನಾವು ಪದಾಗ್ರಹಣ ಮಾಡಿ ನಮ್ಮ ಸದಸ್ಯರನ್ನು ಆಯ್ಕೆ ಮಾಡಿ ಬೈಂದೂರಿನ ತಾಲೂಕಿನಲ್ಲಿರುವಂಥ ಎಲ್ಲ ಸಮಸ್ಯೆಗಳಿಗೂ ಜನರಿಂದ, ಹೊರ ರಾಜ್ಯದಿಂದ ಬಂದ ಜನರಿಂದಾಗಲಿ ಅಲ್ಲಿ ಇರುವ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಒದಗಿಗೋಸ್ಕರ ನಾವು ಹೋರಾಟಕ್ಕಾಗಿ ಈ ಕರವೇ ಸೈನಿಕರ ಜೊತೆಗೂಡಿ ಬೈಂದೂರಿನಲ್ಲಿ ಏನೇ ಸಮಸ್ಯೆ ಇದ್ದರೂ ನಮ್ಮ ರಾಜಕೀಯದಲ್ಲಿ ನಮಗೆ ಯಾರು ಹೆಲ್ಪ್ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಇವಾಗಿನ ಸ್ಥಿತಿಗತಿಯಲ್ಲಿ. ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಕರವೇ ಸೈನಿಕರು ಸೇರಿ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಹೋರಾಟಕ್ಕೆ ಸದಾ ಸಿದ್ಧರಾಗಿರುತ್ತೇವೆ. ಧನ್ಯವಾದ. ಈ ಒಂದು ಕಾರ್ಯಕ್ರಮದಲ್ಲಿ ಸರ್, ನಿಮ್ಮದೇ ಒಂದು ನೇರವಾದ ಪ್ರಶ್ನೆ. ನಮ್ಮ ಜಿಲ್ಲೆಯಲ್ಲಿ ಹೊರ ರಾಜ್ಯ ಹಾಗೂ ಹೊರ ದೇಶ ವಿವಿಧ ಕಡೆಗಳಿಂದ ವಲಸೆ ಕಾರ್ಮಿಕರು ಬಂದಿದ್ದಾರೆ ಎನ್ನುವುದರ ಬಗ್ಗೆ ಈಗಾಗಲೇ ತಮಗೂ ಕೂಡ ತಿಳಿದಿರ್ತದೆ ಕೆಲವೊಂದು ವಿಚಾರ. ಇದರ ಬಗ್ಗೆ ತಮ್ಮ ಅಭಿಪ್ರಾಯವೇನು, ತಮ್ಮ ನಿಲುವುಗಳೇನು ಸರ್? ನೋಡಿ, ನಮ್ಮ ದೇಶಕ್ಕೆ ಈಗ ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ, ಬಟ್ ಬೇರೆ ಬೇರೆ ದೇಶದಿಂದ ಬರ್ತಿದ್ದಾರೆ. ಈಗ ಬೇರೆ ಬೇರೆ ದೇಶ, ಬಾಂಗ್ಲಾ ವಲಸಿಗರು ಮೊನ್ನೆ ಒಂದು ದೊಡ್ಡ ಮೊಕದ್ದಮೆ ಆಯಿತು, ಬಾಂಗ್ಲಾದಿಂದ ಬರ್ತಿದ್ದಾರೆ. ನಾನು ಹೇಳುವಂಥದ್ದು, ಇಲ್ಲಿ ಕೆಲಸಕ್ಕೆ ನೇಮಿಸುವಾಗ ಅವರು ಎಲ್ಲಿಯವರು, ಮೂಲತಃ ಎಲ್ಲಿಯವರು, ಅವರ ಆಧಾರ್ ಕಾರ್ಡು ಇನ್ನೊಂದು ಮತ್ತೊಂದು ಅವರ ಐಡೆಂಟಿಟಿಯನ್ನು ಪರಿಶೀಲನೆ ಮಾಡಿ ಕೆಲಸಕ್ಕೆ ತೆಗೆದುಕೊಳ್ಬೇಕು. ಇದನ್ನು ಈಗ ನೋಡಿ, ಈಗ ಮಣಿಪಾಲ್ ಮತ್ತು ಉಡುಪಿ ಮತ್ತು ಮಂಗಳೂರುಗಳಲ್ಲೂ ಕೂಡ ಡ್ರಗ್ಸ್ ಬಗ್ಗೆ ಅತ್ಯಂತ ಯುವಕರೆಲ್ಲ ಬಲಿಯಾಗ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಬಾಂಗ್ಲಾ ವಲಸಿಗರ ಬಗ್ಗೆ ಮತ್ತು ಡ್ರಗ್ಸ್ ಒಂದು ನಿರ್ಮೂಲನೆ ಆಗಬೇಕು. ಯಾಕಂದರೆ ವಿದ್ಯಾರ್ಥಿನಿರು ಇವತ್ತು ಆ ಚಟಕ್ಕೆ ಬಲಿಯಾಗಿ ಎಷ್ಟೋ ಜನರ ಬಲಿಯಾಗಿ ಇವತ್ತು ಜೀವ ಕಳೆದುಕೊಳ್ಳುವಂಥ ಸ್ಥಿತಿಯಲ್ಲಿದ್ದಾರೆ. ಇದನ್ನು ಮುಂದಿನ ದಿನಗಳಲ್ಲಿ ಒಂದು ಡ್ರಗ್ಸ್ ಅಭಿಯಾನ ಮಾಡಿ ಪೊಲೀಸ್ ಇಲಾಖೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರವಾಗಿ ಒತ್ತಡವನ್ನು ಹೇರ್ತೇವೆ. ಒಂದು ಸಲಹೆ ಮತ್ತು ಮನವಿಯನ್ನು ಕೊಡಲಿಕ್ಕಿದ್ದೇವೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ, ಮಂಗಳೂರು ಮತ್ತು ಇಡೀ ನಮ್ಮ ಈ ಭಾಗದಲ್ಲಿ ನಶೆ ಮುಕ್ತ ಜಿಲ್ಲೆಗಳಾಗಬೇಕು. ಇದಕ್ಕೆ ನಾವು ನಮ್ಮಿಂದ ಆಗಬೇಕು, ಕರವೇ ಕೈಗೊಳ್ಳುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಹಾಗೆ ಬಹುಶಃ ನಾವು ಕೇಳಿರೋ ಮಟ್ಟದಲ್ಲಿ ಒಂದು ವಿಷಯ ಏನಂತ ಹೇಳಿದ್ರೆ, ಇವತ್ತಿನ ದಿನದಲ್ಲಿ ಹೊಯ್ಗೆ ಅಡ್ಡೆಗಳಿದೆಯಲ್ಲ, ಮರಳು ಅಡ್ಡೆಗಳಲ್ಲಿ ಒಂದೊಂದು ಮರಳು ಅಡ್ಡೆಗಳಲ್ಲಿ ಸುಮಾರು 200ರಿಂದ 300 ಜನ UP ಅಥವಾ ಉತ್ತರ ಭಾರತ ಅಥವಾ ಬಾಂಗ್ಲಾದೇಶದವರು ಬಂದು ಕೆಲಸ ಮಾಡ್ತಿದ್ದಾರೆ ಅಂತ ನಮಗೊಂದು ಮಾಹಿತಿ ಬಂದಿದೆ. ಮುಂದಿನ ದಿನದಲ್ಲಿ ನಾವು ನಮ್ಮ ಅಧ್ಯಕ್ಷರ ಜೊತೆಗೆ ನಾವು ಅದನ್ನು ಖಂಡಿತವಾಗ್ಲೂ ಅದನ್ನು ಪರಿಶೀಲನೆ ಮಾಡಿ, ಓಕೆ, ಆ ಜಾಗದಲ್ಲಿ ನಮ್ಮ ಕನ್ನಡದವ್ರಿಗೆ ಏನಾದರೂ ಕೆಲಸ ಸಿಗ್ಬೋದಾ ಅನ್ನೋದನ್ನ ನಾವು ಕಟ್ಟುನಿಟ್ಟಾಗಿ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀವಿ. ಏಕೆಂದರೆ ಇದನ್ನು ಮಾಡಲೇಬೇಕು. ಇಲ್ಲ ಅಂತೇಳಿದ್ರೆ ಒಂದೊಂದು ಅಡ್ಡೆಗಳಲ್ಲಿ 200ರಿಂದ 300 ಜನ ಅಂದರೆ ಇಡೀ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಅಡ್ಡೆಗಳಿದೆ. 1-1.5 ಸಾವಿರ ಜನ UPಯ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಲೋಕಲ್ ಕುಂದಾಪುರ ಇರ್ಬೋದು ಅಥವಾ ನಮ್ಮ ಉಡುಪಿ ಜಿಲ್ಲೆಗಳಲ್ಲೇ ಸಾಕಷ್ಟು ನಿರುದ್ಯೋಗ ತಲೆ ಎತ್ತಿದೆ. ಅಂಥ ಸಂದರ್ಭದಲ್ಲಿ ನಮಗೆ ಈ 1-1.5 ಸಾವಿರದಲ್ಲಿ ಅಟ್ಲೀಸ್ಟ್ ಒಂದು 20-30% ನಮ್ಮ ಕನ್ನಡಿಗರಿಗೆ ಕೆಲಸ ಸಿಕ್ಕಿದರೆ ಭಾಳ ಅನುಕೂಲ ಆಗುತ್ತೆ. ಬಟ್ ಇದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು ಅಂತ ನಾವು ಮುಂದಿನ ದಿನದಲ್ಲಿ
ಪ್ಲಾನ್ ಮಾಡಿದ್ದೀವಿ ನಾವು. ಅದನ್ನು ಬಿದ್ದು ಸತ್ತು ಏನೋ ಆಯಿತು, ಅವರ ವಿಳಾಸವನ್ನು ಹುಡುಕುವಂಥದ್ದು ಪೊಲೀಸ್ ಇಲಾಖೆಗೆ ದೊಡ್ಡ ತಲೆನೋವಾಗುವುದರ ಮುಂಚೆ ಗಣಿ ಇಲಾಖೆ ಸ್ಪಷ್ಟ ಮಾಹಿತಿ ಅವರಿಗೆ ಕೊಡಬೇಕು. ಮಾಲೀಕರಿಗೆ ಅವರ ಆಧಾರ್ ಕಾರ್ಡ್ಗಳನ್ನು ತೆಗೆದುಕೊಂಡು ಅವರಿಗೆ ಕೆಲಸ ಕೊಡುವಂಥ ಕೆಲಸ ಆಗಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಇದು ಕರ್ನಾಟಕ ರಕ್ಷಣಾ ವೇದಿಕೆ ಬ್ರಹ್ಮಾವರ ತಾಲೂಕು ಘಟಕ ಉದ್ಘಾಟನಾ ಕಾರ್ಯಕ್ರಮದ ಸಮಾರಂಭದಲ್ಲಿ ಜಿಲ್ಲಾಧ್ಯಕ್ಷರು ಹಾಗೂ ವಿವಿಧ ತಾಲೂಕು ಅಧ್ಯಕ್ಷರ ಒಂದೇ ಮಾತುಕತೆಯಾಗಿದೆ. ಇದೇ ರೀತಿಯಾಗಿ ಸದಾಕಾಲ ಸುದ್ದಿಯಲ್ಲಿ ಮುಂದೆ ಕೋಸ್ಟಲ್ ನ್ಯೂಸ್ ಕುಂದಾಪುರ, ಸುದ್ದಿ ನಿಮ್ಮದು, ಬಿತ್ತರಿಸೋ ಹೊಣೆ ನಮ್ಮದು.